ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಎದ್ದಿದ್ದೀನಿ ಇವತ್ತು. ಬಿಕಾಸ್ ವೀಕ್ ಡೇ ಪೂರ್ತಿ ಕೆಲಸ ಮಾಡಿರ್ತೀನಿ ಆ್ಯಂಡ್ ಬೆಳಗ್ಗೆ ಕೂಡ ಬೇಗ ಎದ್ದಿರ್ತೀನಿ ವೀಕ್ ಡೇಸು. ಸೊ ಹಾಗಾಗಿ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆದ್ದು ನಿಧಾನಕ್ಕೆಲ್ಲ ಥಿಂಗ್ಸ್ಗಳನ್ನ ಮಾಡ್ಕೊಳ್ಳೋದು. ನಾನು ಫಸ್ಟ್ ಥಿಂಗ್ ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲ ಕರ್ಟನ್ಸ್ಗಳನ್ನ ಅಂದರೆ ಲಿವಿಂಗ್ ರೂಮಲ್ಲಿರೋ ಕರ್ಟನ್ಸ್ನೆಲ್ಲ ತೆಗಿಯೋದೇ ಒಂದು ಕೆಲಸ ಆಗಿರುತ್ತೆ ನನಗೆ. ಆ್ಯಂಡ್ ಬೆಳಗ್ಬೇಕು ಅದಕ್ಕೆ. ಸೊ ಇವತ್ತು ನೋಡಿದ್ರೆ ಮಳೆ ಬಂದಿದೆ ಅನಿಸುತ್ತೆ. ನನಗೆ ಕಂಪಲ್ಸರಿ ದಿನ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಸೊ ಕಂಪಲ್ಸರಿ ದಿನ ಬೆಳಗ್ಗೆ 2 ಕಪ್ ಬಿಸಿನೀರು ಕುಡಿದೆ ನಾನು ನನ್ನ ಡೇನ ಸ್ಟಾರ್ಟ್ ಮಾಡೋದು. ಇವತ್ತು ಬ್ರೇಕ್ಫಾಸ್ಟ್ ಬಂದು ಪುರಿ ಉಸ್ಲಿ ಮಾಡಿದ್ದೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಆಗಿತ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ ಆಗಾದಮೇಲೆ ಇವತ್ತು ನಾನು ಕಾಲಿಫ್ಲವರ್ ಅಂದರೆ ಹೂಕೋಸಿಂದು ಸಬ್ಜಿ ಗ್ರೇವಿ ಮಾಡಿಬಿಟ್ಟು ಜೀರಾ ರೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಕೋಸನ್ನ ನಾನು ಬೇಯಿಸ್ತಾ ಇದ್ದೆ. ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಕೂಡ ಹಾಕಿದ್ದೆ. ಇವಾಗ ಮಧ್ಯಾಹ್ನ ಲಂಚ್ ರೆಡಿ ಮಾಡ್ತಾ ಇದ್ದೀನಿ. ಯಾವಾಗಲೇ ಹೇಳ್ದಂಗೆ ಜೀರಾ ರೈಸು ಮತ್ತು ಹೂಕೋಸಿಂದ ಪಲ್ಯ ಮಾಡ್ತಾ ಇದ್ದೆ, ಅಂದರೆ ಸೈಡ್ ಡಿಶ್ ಆಗಿ. ಸೊ ಅಂದರೆ ಗ್ರೇವಿ ಥರ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ಶನಿವಾರ ಆದರೂ ಕೂಡ ಆಬ್ವಿಯಸ್ಲಿ ತಿಂಡಿ ಊಟ ಎಲ್ಲ ಮಾಡಲೇಬೇಕಾಗತ್ತೆ ಆ್ಯಂಡ್ ಅಡುಗೆ ಮಾಡಲೇಬೇಕಾಗತ್ತೆ, ಎಲ್ಲೇ ಇರಲಿ ಏನೇ ಇರಲಿ. ಆ್ಯಂಡ್ ಇದು ಊಟ ಆಗಾದಮೇಲೆ ನಾನು ಗ್ರಾಸರಿ ಕೂಡ ಮಾಡಬೇಕು ಈ ವೀಕೆಂಡ್ಗೆ. ವೀಕೆಂಡಲ್ಲಿ ಒಂದು ರೊಟೀನಲ್ಲಿ ಅಂದರೆ ನಮ್ಮ ವೀಕೆಂಡ್ ರೊಟೀನಲ್ಲಿ ಗ್ರಾಸರಿ ಕೂಡ ಒಂದು ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ವೀಕ್ ಡೇಸು ಟೈಮ್ ಸಿಗೋದಿಲ್ಲ, ಹಾಗಾಗಿ ವೀಕ್ ಡೇಸ್ ಮಾಡ್ಕೋತೀವಿ. ಸೊ ನಾನು ಕುಕ್ ಮಾಡ್ತಾ ಇದ್ದೆ. ಆ್ಯಂಡ್ ಸ್ವಲ್ಪ ಗ್ರೇವಿ ಅಂದರೆ ಹಸಿ ವಾಸನೆ ಇರುತ್ತಲ್ಲ, ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ರುಬ್ಕೊಂಡಿರ್ತೀವಲ್ಲ, ಸೊ ಅದನ್ನು ಕುಕ್ ಆಗೋಕ್ಕೆ ಸ್ವಲ್ಪ ಬಿಟ್ಟಿದ್ದೀನಿ. ಬಟಾಣಿ ಕೂಡ ಹಾಕಿದ್ದೀನಿ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ನಾನು ಹೂಕೋಸಿಂದ ಏನೇ ಮಾಡಬೇಕಾದ್ರೂ ಕೂಡ ಒಂದ್ಸಲ ಬಿಸಿನೀರಲ್ಲಿ ಅಂದರೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡು ಆಮೇಲೆ ನಾನು ಯೂಸ್ ಮಾಡೋದು. ಬಿಕಾಸ್ ಎಷ್ಟೊಂದು ಜನ ಹೇಳ್ತಾರೆ, ಅಂದರೆ ನಾನು ಯಾವತ್ತೂ ನೋಡಿಲ್ಲ ಹೂಕೋಸಲ್ಲಿ ಹುಳಗಳೆಲ್ಲ. ಸೊ ತುಂಬ ಜನ ಹೇಳ್ತಾರೆ ಹೂಕೋಸಲ್ಲಿ ಹುಳಗಳೆಲ್ಲ ಇರುತ್ತೆ ಅಂತ. ಸೊ ಆದಷ್ಟು ನಾನು ಅಂದರೆ ಪ್ರಿಕಾಷನ್ ಆಗಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಆಮೇಲೆ ಉಪಯೋಗಿಸ್ಕೊತೀನಿ. ಈವನ್ ಪಲ್ಯ ಮಾಡೋಕ್ಕಾಗಿರ್ಬೋದು ಅಥವಾ ಗೋಬಿ ಮಂಚೂರಿಗಾಗಿರ್ಬೋದು, ಯಾವುದಕ್ಕೆ ಆಗಲಿ ನಾನು ಆ ಥರ ಮಾಡ್ಕೋತೀನಿ. ಆ್ಯಂಡ್ ನಾನು ಇನ್ನೊಂದು ಹಂಚ್ಕೋಬೇಕು ಅಂದ್ಕೊಂಡಿದ್ದು, ಇದು ಶ್ರೀಕೃಷ್ಣ ಸ್ವೀಟ್ಸ್ ಮೈಸೂರು ಪಾಕ್ ಅಂತ ಹೇಳಿಬಿಟ್ಟು. ಸೊ ಇದು ನೀವು ನೋಡ್ಬೋದು. ಆ್ಯಕ್ಚುಲಿ ಇಂಡಿಯಾಕ್ಕೆ ನಾವು ಪ್ರತಿ ಸಲ ಹೋದಾಗಲೂ ಕೂಡ ಈ ಸ್ಟೋರಿಗೆ ಅಂದರೆ ಇಲ್ಲಿಗೆ ಹೋಗ್ತೀವಿ ಆ್ಯಂಡ್ ಈ ಸ್ವೀಟ್ ಶಾಪ್ಗೆ ಮೈಸೂರು ಪಾಕ್ ತಂದೆ ತರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅಂದರೆ ಇದು ಇರೋದು ಮಲ್ಲೇಶ್ವರಮಲ್ಲಿ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಬಟ್ ನಾವು ಆ್ಯಕ್ಚುಲಿ ತಂದು ಒಂದು ಸ್ವಲ್ಪ ದಿನ ಇಟ್ಕೊಂಡು ತಿಂತೀವಿ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಆಲ್ರೆಡಿ ಹಾಫ್ ಪ್ಯಾಕ್ ಖಾಲಿ ಆಗಿಬಿಟ್ಟಿದೆ. ಬಟ್ ನಾನೇನಾದ್ರು ಅಂದರೆ ಮೈಸೂರು ಪಾಕು ನೀವೇನಾದ್ರು ಮಲ್ಲೇಶ್ವರಂ ಅರೌಂಡ್ ರಾಜಾಜಿನಗರ ಅರೌಂಡ್ ಎಲ್ಲ ಇದ್ದರೆ ಶ್ರೀಕೃಷ್ಣ ಸ್ವೀಟ್ಸ್ ಅಂತಿದೆ ಮಲ್ಲೇಶ್ವರಮಲ್ಲಿ, ಅಲ್ಲಿ ಟ್ರೈ ಮಾಡಿ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ನಮಗಂತೂ ತುಂಬಾ ಇಷ್ಟ ಈ ಸ್ವೀಟ್ ಸ್ಟೋರಿಂದ ಸ್ವೀಟ್ಸ್ ತಂದಾಗ, ಎಸ್ಪೆಷಲಿ ಮೈಸೂರು ಪಾಕ್ ನಾವು ಯೂಶಲಿ ತೊಗೊಂಬರೋದು. ಸೊ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅವರು ನನ್ನ ಲಂಚ್ ಇಲ್ಲಿ ರೆಡಿಯಾಗಿದೆ. ಜೀರಾ ರೈಸ್ ಮತ್ತು ಹೂಕೋಸಿನ ಸಬ್ಜಿ, ಸೊ ಗ್ರೇವಿ ಥರ ಮಾಡಿರೋದು. ನಾನಿವಾಗ ಕ್ವಿಕ್ಕಾಗಿ ರೆಡಿಯಾಗಿ ಕಾಸ್ಕೋಗೆ ಅಂದರೆ ಗ್ರಾಸರಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೆ. ಸೊ ನಾನು ಆ್ಯಕ್ಚುಲಿ ಹೊರ್ಗಡೆ ಹೋಗಬೇಕಾದ್ರೆ ಯೂಶಲಿ ಮೇಕಪ್ ಕ್ರೀಮ್ಸ್ ಏನು ಯೂಸ್ ಮಾಡೋದಿಲ್ಲ. ಜಸ್ಟು ಬಾಡಿ ಲೋಷನ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನನಗೇನಂತಂದರೆ ಮೇಕಪ್ ಅಫ್ಕೋರ್ಸ್ ಮಾಡಲ್ಲ ಅಂತಲ್ಲ, ಏನಾದ್ರು ಫಂಕ್ಷನ್ಸು ಅಥವಾ ಯಾವ್ದಾದ್ರು ಇವೆಂಟ್ಗಳು ಹೋಗ್ತಾಯಿದ್ರೆ ಅಥವಾ ಪಾರ್ಟಿಗಳು ಅಥವಾ ಒಂದೊಂದ್ಸಲ ಆಫೀಸ್ಗೆ ಆ ಥರ ಮೇಕಪ್ ಮಾಡೋದು. ಇಲ್ಲೇ ಏನಾದ್ರು ಹೊರ್ಗಡೆ ಸುಮ್ಮನೆ
ಶಾಪ್ಗೆ ಹೋಗೋದಾದರೆ ನಾನು ಮಾಯ್ಶ್ಚರೈಸರ್ ಅಷ್ಟೇ ಹಚ್ಕೊಂಡು ಹೋಗೋದು, ಯೂಶ್ವಲಿ ಅಷ್ಟೇ ಹಚ್ಚೋದು. ಆಮೇಲೆ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಸ್ಕಿನ್ ಆ್ಯಕ್ಚುಲಿ ಬ್ರೀದ್ ಮಾಡಬೇಕು. ಬಿಕಾಸ್ ನಾವು ಯಾವಾಗಲೂ ಮೇಕಪ್ಪು ಫೌಂಡೇಶನಲ್ಲಿ ಅಂತ ಇದ್ದರೆ ಸ್ಕಿನ್ನು ಬ್ರೀತ್ ಮಾಡೋಕ್ಕಾಗೋದಿಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಏನಾದ್ರು ಮೇಕಪ್ ಎವ್ರಿ ಟೈಮ್ ಯೂಸ್ ಮಾಡಿ ಆಮೇಲೆ ಏನಾದ್ರು ಸ್ವಲ್ಪ ದಿನ ಆದಮೇಲೆ ಬಿಟ್ಟರೆ ನಿಮ್ಮ ಸ್ಕಿನ್ ಎಷ್ಟು ಶೆಕೆ ಆಗ್ತಾ ಇರುತ್ತೆ ಎಲ್ಲ. ಆಮೇಲೆ ಪೋರ್ಸ್ಗಳಾಗುತ್ತೆ, ಪೋರ್ಸ್ ಓಪನ್ ಆಗೋದಕ್ಕಿಂತ ಎಲ್ಲ ಒಂಥರ ಪಿಂಪಲ್ ಆದಂಗೆ ಆ ಥರ ಎಲ್ಲ ಶುರುವಾಗುತ್ತೆ. ಸೊ ಆದಷ್ಟು ಮೇಕಪ್ನ ಲೈಕ್ ತುಂಬ ರಿಕ್ವೈರ್ಡ್ ಇದ್ದು ಅಥವಾ ಎಲ್ಲಿಗಾರು ಫಂಕ್ಷನ್ನು ಪಾರ್ಟಿಗೆ ಹೋಗ್ತಾ ಇದ್ದೀರಾ ಅಂತ ಯೂಸ್ ಮಾಡಿ. ಸೊ ರೆಗ್ಯುಲರಾಗಿ ಮನೇಲಿದ್ದಾಗ ಜಸ್ಟ್ ಮಾಯ್ಶ್ಚರೈಸರ್ ಹಚ್ಬಿಟ್ಟು ಬಿಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ಯಾವಾಗಲೂ ಮೇಕಪ್ ಮಾಡೋದು ಸ್ಕಿನ್ನಿಗೂ ಒಳ್ಳೆಯದಲ್ಲ. ಸೊ ಆದಷ್ಟು ಮೇಕಪ್ ಅವಾಯ್ಡ್ ಮಾಡಿ ಆ್ಯಂಡ್ ಮಾಯ್ಶ್ಚರೈಸರ್ ಆ ಥರ ಸ್ಕಿನ್ ಕೇರ್ ರೊಟೀನ್ ಬೇಕಾದ್ರೆ ಮಾಡಿ, ಅದು ಕೂಡ ಒಳ್ಳೆಯದು ಸ್ಕಿನ್ನಿಗೆ. ಅಫ್ಕೋರ್ಸ್ ಎಕ್ಸ್ಟರ್ನಲ್ ಕೇರು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ ಆ ಥರ ಯೂಸ್ ಮಾಡಿ, ದ್ಯಾನ್ ಲೈಕ್ ರೆಗ್ಯುಲರ್ ಫೌಂಡೇಶನು ಯಾವಾಗಲೂ ಹಚ್ಚಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಆ್ಯಂಡ್ ಲಿಪ್ ಬಾಮ್ನ ಮಾತ್ರ ಮರಿಬೇಡಿ. ಸೊ ಲಿಪ್ ಬಾಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ತುಂಬ ಡ್ರೈ ಆಗ್ತಾ ಇರುತ್ತೆ ಒಬ್ರೊಬ್ರಿಗೆ ಲಿಪ್ಸ್. ಸೊ ಲಿಪ್ ಬಾಮ್ನ ಯೂಸ್ ಮಾಡಿ. ಆ್ಯಂಡ್ ಅದು ಆದಷ್ಟು ಆರ್ಗ್ಯಾನಿಕ್ ಲಿಪ್ ಬಾಮ್ಸ್ ಏನಾದ್ರು ಸಿಕ್ಕಿದ್ರೆ ನೀವು ಆರ್ಗ್ಯಾನಿಕ್ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಆದಷ್ಟು ಕೆಮಿಕಲ್ ಫ್ರೀ ಪ್ಲ್ಯಾಂಟ್ ಬೇಸ್ಡ್ ಇರುತ್ತಲ್ಲ ಆ ಥರ ಲಿಪ್ ಬಾಮ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ಇಲ್ಲಿ ಅಂದರೆ ಕೆನಡಾದಲ್ಲಿ ಯುವಿಸ್ ರೋಚರ್ ಅಂತ ಹೇಳಿಬಿಟ್ಟು ಒಂದು ಕಂಪನಿ ಇದೆ, ಬ್ರ್ಯಾಂಡು. ಅಂದರೆ ಇದು ಕೆನಡಿಯನ್ ಬ್ರ್ಯಾಂಡ್ ಅಲ್ಲ, ಆ್ಯಕ್ಚುಲಿ ಇದು ಯುರೋಪಿಯನ್ ಅನಿಸುತ್ತೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದನ್ನು ನಾನು ಅಂದರೆ ನನಗೆ ಸಿಕ್ಕಿದಾಗ ಐ ವಾಸ್ ಲೈಕ್ ಹ್ಯಾಪಿ. ಆಮೇಲೆ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಂಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಕೊಕೊನಟ್ ಫ್ಲೇವರು ಅದು ಇದು ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ. ನಾನು ಇವಾಗ ಯೂಸ್ ಮಾಡಿದ್ದು ಮ್ಯಾಗ್ನೋಲಿಯಾ ಅಂತ ಹೇಳ್ಬಿಟ್ಟು, ಅಂದರೆ ಪೊಮಗ್ರಾನೆಟ್ ಫ್ಲೇವರು. ಬಟ್ ನನಗೆ ಕೊಕೊನಟ್ ಇದ್ರಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ನನಗೆ ಅದಿಷ್ಟ. ಬಟ್ ಯಾವುದು ಮುಗ್ದೋಗಿದೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಲಿಪ್ ಬಾಮು ಕೂಡ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಡ್ರೈ ಲಿಪ್ಸ್ ತುಂಬ ಆಗ್ತಾ ಇರುತ್ತೆ ಆ್ಯಂಡ್ ನಮಗೆ ಇಲ್ಲಿ ವಿಂಟರ್ ತುಂಬ ಕೋಲ್ಡ್ ಕಂಟ್ರಿ ಆಗಿರೋದ್ರಿಂದ ಎಸ್ಪೆಷಲಿ ವಿಂಟರಲ್ಲಿ ಲಿಪ್ ಬಾಮ್ ಬೇಕೇ ಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಕೂದಲು ಕೂಮ್ ಮಾಡಿಕೊಂಡು ಹೊರಡೋದಷ್ಟೇ. This. Then why do you need out? ಕೆನಡಾದಲ್ಲಿ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ, ಬಟ್ ಇನ್ನೂ ಸ್ವಲ್ಪ ಚಳಿ ಇದೆ. ಆಬ್ವಿಯಸ್ಲಿ ಮಾರ್ಚ್ ಏಪ್ರಿಲ್ವರೆಗೂ ಎಲ್ಲ ಸ್ವಲ್ಪ ಚಳಿ ಇರುತ್ತೆ. ಸೊ ಇವಾಗ ನಾವು ಕಾಸ್ಕೋಗೆ ಬಂದಿರೋದು. ಕಾಸ್ಕೋ ಏನಂದರೆ ಇಟ್ಸ್ ಹೋಲ್ಸೇಲ್ ಸ್ಟೋರು. ಬಟ್ ಬೆಂಗಳೂರಲ್ಲೆಲ್ಲ ಮೆಟ್ರೋ ಇದೆಯಲ್ಲ ಅದೇ ಥರ ಇದು ಬಲ್ಕಾಗಿ ಎಲ್ಲ ಥಿಂಗ್ಸ್ಗಳನ್ನೂ ತೊಗೋಬೋದು ಆ್ಯಂಡ್ ಸ್ವಲ್ಪ ಕಡಿಮೆ ಪ್ರೈಸ್ ಆಗುತ್ತೆ. ಬಟ್ ಏನಂದರೆ ಮೆಂಬರ್ಶಿಪ್ ಇರಬೇಕು ಇದಕ್ಕೆ. ಕಾಸ್ಕೋನಲ್ಲಿ ಏನೇ ತೊಗೋಬೇಕು ಅಂತಂದ್ರೂ ಅಂದರೆ ಒಳಗೆ ಹೋಗೋಕ್ಕೆ ಮೆಂಬರ್ಶಿಪ್ ಇರಬೇಕು. ಸೊ ಇದು ಅಂದರೆ ಒಂಥರ ಮೆಟ್ರೋ ಥರನೇ ನಾನು ಹೇಳ್ದಂಗೆ. ಬಲ್ಕಲ್ಲಿ ಏನಾದ್ರು ಐಟಮ್ಸ್ ಎಲ್ಲ ಬೇಕಿದ್ದರೆ ತೊಗೊಳಕ್ಕೆ ಹೋಗೋಕ್ಕೆ ತುಂಬಾ ವರ್ತ್ ಅಂತ ಅನಿಸುತ್ತೆ. ತುಂಬಾ ಸೇವ್ ಕೂಡ ಮಾಡ್ಬೋದು. ಆ್ಯಂಡ್ ನಮಗೆ ಮುಂಚೆಯಿಂದನೂ ನಾವು ಕಾಸ್ಕೋಗೆ ರೂಢಿಯಾಗಿದ್ವಿ ಆ್ಯಂಡ್ ನಮ್ಗೆ ಇಷ್ಟನೂ ಆಗುತ್ತೆ. ಕ್ವಾಲಿಟಿ ಐಟಮ್ಸ್ ಕೂಡ ಕಾಸ್ಕೋನಲ್ಲಿರುತ್ತೆ. ಸೊ ಹಂಗಾಗಿ ನಾವು ಇಲ್ಲಿಗೆ ಬಂದೇ ಬರ್ತೀವಿ ಯಾವಾಗಲೂ. ನೋಡಿ, ಇದೇ ಕಾಸ್ಕೋ ಹೋಲ್ಸೇಲ್ ಸ್ಟೋರ್. ಎಲ್ಲ ಥರ ಇರುತ್ತೆ. ಲೈಕ್ ಆ್ಯಸ್ ಐ ಟೋಲ್ಡ್ ಇಟ್ಸ್ ಮಿನಿ ಮೆಟ್ರೋ ಅಂತ, ಅಂದರೆ ಮೆಟ್ರೋ ಥರನೇ ಅಂತಲೇ ಹೇಳ್ಬೋದು. ಇವಾಗ ಏಪ್ರಿಲ್ ಈಸ್ಟರ್ ಬರ್ತಾ ಇದೆಯಲ್ಲ, ಸೊ ಈಸ್ಟರ್ ಇರೋದ್ರಿಂದ ಕಾಸ್ಕೋನಲ್ಲೆಲ್ಲ ಬನ್ನಿ ಚಾಕ್ಲೇಟ್ಸ್ಗಳನ್ನ ಇಟ್ಬಿಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ. Look at these. ಎಲ್ಲ ಎಗ್ ಚಾಕ್ಲೇಟ್ಸ್ಗಳು, ಅಂದರೆ ಸಣ್ಣ ಸಣ್ಣ ಚಾಕ್ಲೇಟ್ ಬರುತ್ತಲ್ಲ, ಮಿಲ್ಕ್ ಚಾಕ್ಲೇಟ್ಸ್ನ ಎಗ್ ಶೇಪಲ್ಲಿ. ಸೊ ಅದು ಇಲ್ಲಿ ಏನಂದರೆ ಫೆಸ್ಟಿವ್ ಸೀಸನ್ ಅನ್ನೋ ಥರ, ಅಂದರೆ ಫೆಸ್ಟಿವ್ ಥರ ಅನಿಸುತ್ತೆ. ಯಾವ್ದಾದ್ರು ಇವಾಗ ಹಬ್ಬಗಳು, ಕ್ರಿಸ್ಮಸ್ ಟೈಮು ಅಥವಾ ಈಸ್ಟರ್ ಇಲ್ಲ ಈಸ್ಟರ್ ಟೈಮಲ್ಲಿ ಎಲ್ಲ ಒಂಥರ ಫೆಸ್ಟಿವ್ ಫೀಲ್ ಬರುತ್ತೆ. ಬಿಕಾಸ್ ಅದೇ ಥರದ ರಿಲೇಟೆಡ್ ಥಿಂಗ್ಸ್ಗಳೆಲ್ಲ ಇಟ್ಟಿರ್ತಾರೆ. ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಚಳಿ ಇರುತ್ತೆ. ಇದೆಲ್ಲ ಫಾರ್ಮ್ ಪ್ರೊಡ್ಯೂಸ್ ಇಟ್ಟಿರ್ತಾರೆ. ಸೊ ಹಂಗಾಗಿ ಸ್ವಲ್ಪ ಚಳಿ ಇದೆ. ನಾನಿಲ್ಲಿ ಸ್ಪಿನಾಚ್ ತೊಗೊಳ್ಳೋಣ ಅಂತ ಬಂದಿದ್ದೆ. ಬೇಬಿ ಸ್ಪಿನಾಚ್, ಬ್ಲೂಬೆರೀಸು, ಸ್ಟ್ರಾಬೆರೀಸು ಎಲ್ಲ ಈ ಥರ ಹಿಂಗೆ ಡಂಪ್ ಮಾಡಿರ್ತಾರೆ. ಸೊ ನಾನು ಇಲ್ಲಿ ಇವತ್ತು ಬ್ಲೂಬೆರೀಸ್ ಬೇಕಿತ್ತು, ಅದನ್ನು ಕೂಡ ತೊಗೋಬೇಕು ನಾನು. ಇಲ್ಲೂ ಕೂಡ ಚಳಿ ಇರುತ್ತೆ. ಆ್ಯಂಡ್ ಇಲ್ಲಿ ಮಿಲ್ಕ್ ಸೆಕ್ಷನ್ನು, ಡೈರಿ ಪ್ಯಾಕೆಟ್ಸ್, ಹಾಲಿನ ಪ್ಯಾಕೆಟ್ ಎಲ್ಲ ಇಟ್ಟಿರ್ತಾರೆ. ಸೊ ನಾವು ಯೂಶ್ವಲಿ 3 ಪ್ಯಾಕೆಟ್ ಇರೋ ಅಂಥದ್ದನ್ನು ತೊಗೋತೀವಿ. ಇದು ಹೋಲ್ ಮಿಲ್ಕ್. ಸೊ ನಾನಿಲ್ಲಿ ಎಕ್ಸ್ಪೈರೇಷನ್ ಡೇಟ್ ಚೆಕ್ ಮಾಡ್ತಾ ಇದ್ದೆ.
ಏಪ್ರಿಲ್ 12. ಸೊ ಇದು ಆರ್ಗ್ಯಾನಿಕ್ ಮಿಲ್ಕ್, ಹೋಲ್ ಮಿಲ್ಕು. ಸೊ ಇದನ್ನು 3 ಪ್ಯಾಕೆಟ್ ಬರುತ್ತೆ. ಸೊ ಅಟ್ಲೀಸ್ಟ್ 2 ವೀಕ್ಸಿಗಾದ್ರೂ ಆಗುತ್ತೆ ನಮಗೆ. ಇದೆಲ್ಲ ಫುಲ್ ಡೈರಿ ಸೆಕ್ಷನು. ಎಲ್ಲ ಪ್ರೈಸಸ್ಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ಟ್ಯಾರಿಫ್ ಹಾಕ್ತಾ ಇರೋದ್ರಿಂದ. ಟ್ರಂಪ್ ಬಂದಾಗಾದ್ಮೇಲೆ ತುಂಬ ಚೇಂಜಸ್ ಆಗಿದೆ ಎಲ್ಲ ಕಂಟ್ರಿನಲ್ಲೂ. ಸೊ ಪ್ರೈಸಸ್ಗಳು ಒಂದೊಂದು ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿದೆ. ಇವತ್ತು ಇಷ್ಟು ಐಟಮ್ಸ್ನ ಪಿಕ್ ಮಾಡಿದ್ದೀವಿ ಕಾಸ್ಕೋಯಿಂದ. ಸೊ ಎಲ್ಲ ಬಲ್ಕ್ ಅಂತ ನಾನು ಮುಂಚೆನೇ ಹೇಳೋದ್ನಲ್ಲ, ಇದು ಪಾಸ್ತಾ ಎಲ್ಲ ಒಂದೊಂದು 6 ಮಂತ್ಸು ಆ ಥರ ಎಲ್ಲ ಬರುತ್ತೆ. ಆ್ಯಂಡ್ ಎಸ್ಪೆಷಲಿ ನಮಗೆ ಡ್ರೈ ಫ್ರೂಟ್ಸೇ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗೋದು ಯಾವಾಗಲೂ ಕೂಡ. ಬಟ್ ನಾವು ರೆಗ್ಯುಲರಾಗಿ ತಿಂತೀವಿ. ಪಿಸ್ಟಾಶಿಯೋ ಆಗಿರ್ಬೋದು, ಡೇಟ್ಸು, ಬಾದಾಮಿ, ವಾಲ್ನಟ್ಸು, ಇದೆಲ್ಲ ತುಂಬ ರೆಗ್ಯುಲರಾಗಿ ತಿಂತೀವಿ. ಹಾಗಾಗಿ ನಾವು ಇದೆಷ್ಟೇ ಎಕ್ಸ್ಪೆನ್ಸಿವ್ ಆದರೂ ಕೂಡ ತೊಗೊಂಡು ಬರ್ತೀವಿ. ಸೊ ಇದೆಲ್ಲ ಸ್ವಲ್ಪ ಸ್ವಲ್ಪ ದಿನ ಬರುತ್ತೆ, ಏನು ತಕ್ಷಣ ಏನು ಒಂದು ವಾರಕ್ಕೆಲ್ಲ ಖಾಲಿ ಆಗುತ್ತೆ ಅಂತೇನಿಲ್ಲ. ಸೊ ಹಂಗಾಗಿ ಇಷ್ಟೆಲ್ಲ ಐಟಮ್ಸ್ಗಳು ನಾನು ಹೇಳಿದಾಗೆ ಇವಾಗ ಮಿಲ್ಕ್ ಆಗಲಿ ಎಲ್ಲ 3 ಪ್ಯಾಕೆಟು. ಸೊ 2 ವಾರ ಬರುತ್ತೆ ನಮಗೆ ಮಗು ಇರೋದ್ರಿಂದ. ಸೊ ಇಟ್ಸ್ ಎಲ್ಲ ಲೈಕ್ ಏನೋ ಇಷ್ಟನ್ನೇ ಇವಾಗ ಪಿಕ್ ಮಾಡಿದ್ದೀವಿ. ಬಿಲ್ಲಿಂಗ್ ಸೆಕ್ಷನಿಗೆ ಹೋಗಿ ಬಿಲ್ ಮಾಡಿಸ್ಬೇಕು. We are unable to complete your transaction. Please touch the return button to ನೋಡಿ ಇವತ್ತು ಎಷ್ಟು ಐಟಮ್ಸ್ ಆಗೋಯ್ತು ಅಂತ. ಬಟ್ ಎನಿವೇಸ್ ನಾನು ಹೇಳ್ದಂಗೆ ಜಾಸ್ತಿ ದಿನ ಬರೋದ್ರಿಂದ ಅಷ್ಟೇನು ಅನ್ಸೋದಿಲ್ಲ. See that big person? ನಾವು ಕಾಸ್ಕೋನಲ್ಲೇ ಮ್ಯಾಕ್ಸಿಮಮ್ ಈ ವೀಕಿಗೆ ಬೇಕಾಗಿರೋ ಫ್ರೂಟ್ಸ್ ಎಲ್ಲ ಅರ್ಧಕ್ಕರ್ಧ ತೊಗೊಂಡಿದ್ವಿ. ಸೊ ಇನ್ನೊಂದು ಸ್ವಲ್ಪ ತರಕಾರಿ ತೊಗೋಬೇಕಾಗಿತ್ತು, ಅದಕ್ಕೆ ಫಾರ್ಮ್ ಬಾಯ್ಗೆ ಬಂದಿದ್ದೆ ನಾನು ಇವಾಗ. ನಾವು ಯೂಶ್ವಲಿ ವಾರ ವಾರ ಇದೇ ಸ್ಟೋರಿಗೆ ಬರ್ತೀವಿ, ಗ್ರಾಸರಿ ಅಂದರೆ ತರಕಾರಿ ಹಣ್ಣುಗಳೆಲ್ಲ ತೊಗೊಳಕ್ಕೆ. ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಈ ಸ್ಟೋರಿಗೆ ಬಂದಾದಮೇಲೆ ಸ್ವಲ್ಪ ರಿಮೂವ್ ಯರ್ ಹ್ಯಾಂಡ್ಸ್. ಈ ಸ್ಟೋರಿಗೆ ಬಂದಾದಮೇಲೆ ಸ್ವಲ್ಪ ತರಕಾರಿಗಳು ಹೇಳಿದ್ನಲ್ಲ. ಸೊ ಟೊಮ್ಯಾಟೊ, ಬ್ರಾಕ್ಲಿ, ಕೊತ್ತಂಬರಿ ಸೊಪ್ಪು, ಮತ್ತು ಪಿಜ್ಜಾ ಬೇಸ್, ಹೋಲ್ ವೀಟ್ ಪಿಜ್ಜಾ ಬೇಸ್ ಬೇಕಿತ್ತು, ಅವಕ್ಯಾಡೋ, ಸ್ಟ್ರಾಬೆರಿ, ಸ್ವಲ್ಪ ಆ್ಯಪಲ್ಗಳು, ಇಷ್ಟೆಲ್ಲ ತೊಗೊಂಡೆ ಇವಾಗ. ಕ್ಯಾರೆಟು ಎಲ್ಲ. ಸೊ ಹೋಗ್ಬೇಕು, ಇವಾಗ ಹೊರಡಬೇಕು. ಸೊ ಇವಾಗ ಗ್ರಾಸರಿ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಡಿನ್ನರಿಗೆ ರೆಡಿ ಮಾಡ್ತಾ ಇದ್ದೆ. ಸೊ ಇವತ್ತು ಡಿನ್ನರಿಗೆ ಏನಂದರೆ ಅಡುಗೆ ಆ ಥರ ಅಂದರೆ ಏನು ಮೇಯ್ನ್ ಫುಡ್ ಆ ಥರ ಏನು ಮಾಡ್ತಾಯಿಲ್ಲ, ಚಾಟ್ಸ್ ಮಾಡ್ತಾ ಇರೋದು. ಸೊ ಮಸಾಲೆ ಪುರಿ ಮಾಡ್ತಾ ಇದ್ದೆ. ಮಸಾಲೆ ಪುರಿಗೆ ನಾನು ಆ್ಯಕ್ಚುಲಿ ಏನು ಉಪಯೋಗಿಸ್ಕೊಂಡಿದ್ದೀನಿ ಅಂದರೆ ಬೇಯಿಸಿರೋಂಥ ಆಲೂಗೆಡ್ಡೆ ಮತ್ತು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ರೆಸಿಪಿ ಅಂದರೆ ಎಸ್ಪೆಷಲಿ ಮಸಾಲೆ ಪುರಿ ರೆಸಿಪಿ ಆಲ್ರೆಡಿ ನಾನು ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಸೊ ನೀವು ಹೋಗಿ ನೋಡ್ಕೋಬೋದು. ಬಟ್ ನಾನು ಇವಾಗ ಸುಮ್ಮನೆ ಅಂದರೆ ಬ್ರೀಫಾಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದು ಮಿಕ್ಸಿಗೆ ಆ್ಯಕ್ಚುಲಿ ನಾನು ಇದ್ರ ಜೊತೆಗೆ ಮಿಕ್ಸಿ ಮಾಡೋಕ್ಕೆ ಆಲೂಗೆಡ್ಡೆ, ಬಟಾಣಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಉಪಯೋಗಿಸ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಗ್ರೈಂಡ್ ಮಾಡಬೇಕಾದ್ರೆ ತಕ್ಷಣ ನೆನಪು ಬಂತು, ಅಯ್ಯೋ ಮೆಣಸಿನ್ಕಾಯಿ ಹಾಕಿಲ್ಲ ಅಂತ. ಸೊ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾನು ಮಸಾಲೆ ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ಳೋದು. ಆ್ಯಂಡ್ ಇವಾಗ ತೋರಿಸಿದ್ನಲ್ಲ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ ಮತ್ತು ಬಟಾಣಿ ಇಷ್ಟು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬಕ್ಕೆ ಹಾಕ್ಕೊಂಡು, ಸೊ ರುಬ್ಬಾದಮೇಲೆ ಸ್ವಲ್ಪ ನೀರು ಹಾಕಿ ಸ್ಟವ್ ಮೇಲೆ ಇಡ್ತೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟು, ಗರಂ ಮಸಾಲ ಮತ್ತು ಚಾಟ್ ಮಸಾಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಇದೇ ಮಸಾಲೆ ನಾನು ಈ ಥರ ಮಾಡೋದು ಮಸಾಲೆ ಪುರಿಗೆ ಮಸಾಲೆನ. ಅದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಅಂದರೆ ಬೆಳ್ಳುಳ್ಳಿ ಹಾಕಿದ್ನಲ್ಲ, ಸೊ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಬಿಟ್ಟು ಒಂದು 5-10 ಮಿನಿಟ್ಸ್ ಕುಕ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಮೇಲೆ. ಸೊ ಇದು ನನ್ನ ಮಸಾಲೆ ಇವಾಗ ರೆಡಿ ಆಯಿತು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ನಾನು ಕ್ಯಾರೆಟ್ ಗ್ರೇಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗೆ, ಆ್ಯಂಡ್ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬಟಾಣಿ ಬೇಯಿಸ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಜೊತೆಗೆ, ಅದರಲ್ಲಿ ಸ್ವಲ್ಪ ಸೈಡಿಗೂ ಕೂಡ ಅಂದರೆ ರುಬ್ಬಕ್ಕೆ ಎಷ್ಟು ಸೊ ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಇನ್ನು ಮಿಕ್ಕಿದ್ದನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದು ಸ್ಟೋರ್ ಬ್ರಾಟ್ ಪುರಿಗಳೇ ಇದು.
ಸೊ ಅದನ್ನು ನಾನಿಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಸ್ವಲ್ಪ ನಾನು ಬಟಾಣಿನ ಹಾಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮಸಾಲೆ ಮಾಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಸೊ ಅಷ್ಟಾಗಾದ್ಮೇಲೆ ಕ್ಯಾರೆಟ್ ಏನು ತುರ್ಕೊಂಡಿರ್ತೀವಿ ಅದನ್ನು ಮತ್ತು ಟೊಮ್ಯಾಟೊ ಆನಿಯನ್ ಎಲ್ಲ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೋಬೋದು. ಇದು ನಾನು ಆ್ಯಕ್ಚುಲಿ ಮಸಾಲೆ ಪುರಿ ತುಂಬ ಸಲ ಮಾಡಿದ್ದೀನಿ. ನಾವು ಯೂಶ್ವಲಿ ಇದೇ ಥರ ಮಾಡ್ಕೊಳ್ಳೋದು ಆ್ಯಂಡ್ ಚೆನ್ನಾಗಾಗುತ್ತೆ, ನಮಗೆ ಇಷ್ಟ ಆಗುತ್ತೆ. ಸೊ ನಾನು ರುಬ್ಬಕ್ಕೆಲ್ಲ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೊಳ್ಳೋದಿಲ್ಲ, ಸುಮ್ಮನೆ ಗರಂ ಮಸಾಲ, ಚಾಟ್ ಮಸಾಲ ಯೂಸ್ ಮಾಡ್ತೀನಿ ಮಸಾಲೆಗೆ. ಆ್ಯಂಡ್ ಇದೆಲ್ಲ ಆಗಾದ್ಮೇಲೆ ಸ್ವಲ್ಪ ಸೇವನ್ನ ಹಾಕೋದು ತುಂಬ ಚೆನ್ನಾಗಾಗುತ್ತೆ. ಹೇಳಬೇಕಂದ್ರೆ ಒಂಥರ ನಮಗೆ ಇಲ್ಲಿ ಟೇಸ್ಟ್ ಮಿಸ್ ಮಾಡ್ಕೊತೀವಲ್ಲ, ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಏನೋ ಒಂದು ರುಚಿ ಅಷ್ಟೇ. ನೋಡ್ಬೋದು ಇಲ್ಲಿ ಮಸಾಲೆ ಪುರಿನ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದು ಒಂದು ಹೊಸ ಪ್ರಯತ್ನ ಅಷ್ಟೇ, ಡೇ ಇನ್ ಮೈ ಲೈಫ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದು ಇವತ್ತು. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.